ಮುಜರಾಯಿ ಇಲಾಖೆಗೆ ಸೇರಿದ ಚಿಕ್ಕದಾಸರಹಳ್ಳಿ ಗ್ರಾಮದ ಗುಡ್ಡದ ಮೇಲಿರುವ ಬ್ಯಾಟರಾಯ ಸ್ವಾಮಿ ದೇವಾಲಯದಲ್ಲಿ ಬಾಗಿಲು ಮುರಿದು ಒಳನುಗ್ಗಿದ ಕಳ್ಳರು ಹುಂಡಿಯಲ್ಲಿದ್ದ 50,000ಕ್ಕೂ ಅಧಿಕ ಹಣವನ್ನ ದೋಚಿಕೊಂಡು ಪರಾರಿಯಾಗಿರುವ ಘಟನೆ ನಡೆದಿದೆ. ರಾತ್ರಿ ವೇಳೆ ದೇವಾಲಯಕ್ಕೆ ನುಗ್ಗಿದ ಕಳ್ಳರು ಮೊದಲು ಮುಖ್ಯ ಬಾಗಿಲನ್ನ ಮುರಿದು ಒಳ ಪ್ರವೇಶಿಸಿದ್ದಾರೆ. ಬಳಿಕ ಹುಂಡಿಯನ್ನು ಒಡೆದು ಅದರಲ್ಲಿದ್ದ ಹಣವನ್ನ ದೋಚಿಕೊಂಡು ಪರಾರಿಯಾಗಿದ್ದಾರೆ ಎನ್ನಲಾಗಿದೆ. ಬೆಳಗ್ಗೆ ದೇವಾಲಯಕ್ಕೆ ಬಂದ ಸ್ಥಳೀಯರು ಕಳ್ಳತನ ನಡೆದಿರುವುದನ್ನು ಗಮನಿಸಿ ಅಧಿಕಾರಿಗಳಿಗೆ ಹಾಗೂ ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ. ವಿಷಯ ತಿಳಿಯುತ್ತಿದ್ದಂತೆ ತಹಶೀಲ್ದಾರ್ ಗಗನ ಸಿಂಧು ಹಾಗೂ ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪಿಎಸ್ಐ ಸುನೀಲ್ ಕುಮಾರ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ದೇವಾಲಯದ ಬಾಗಿಲು ಹಾಗೂ ಹುಂಡಿಯನ್ನ ಪರಿಶೀಲಿಸಿದ ಪೊಲೀಸರು ಕಳ್ಳರ ಪತ್ತೆಗೆ ತನಿಖೆ ಆರಂಭಿಸಿದ್ದಾರೆ. ಈ ಕುರಿತು ಮಾತನಾಡಿದ ತಹಶೀಲ್ದಾರ್ ಗಗನ ಸಿಂಧು ಅವರು, ಬ್ಯಾಟರಾಯ ಸ್ವಾಮಿ ದೇವಾಲಯದಲ್ಲಿ ಈ ಹಿಂದೆಯೂ ಹಲವು ಬಾರಿ ಕಳ್ಳತನ ಪ್ರಕರಣಗಳು ನಡೆದಿವೆ. ಆರೋಪಿಗಳನ್ನ ಪತ್ತೆ ಹಚ್ಚಿ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಪೊಲೀಸರಿಗೆ ಸೂಚನೆ ನೀಡಲಾಗಿದೆ. ಮುಂದೆ ಇಂತಹ ಘಟನೆಗಳು ಮರುಕಳಿಸದಂತೆ ದೇವಾಲಯದ ಆವರಣದಲ್ಲಿ ಸಿಸಿ ಕ್ಯಾಮೆರಾಗಳನ್ನು ಅಳವಡಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ದೇವಾಲಯದಲ್ಲಿ ಈ ಹಿಂದೆಯೂ ಹಲವು ಬಾರಿ ಕಳ್ಳತನ ನಡೆದಿದ್ದರೂ ಶಾಶ್ವತ ಭದ್ರತಾ ಕ್ರಮಗಳನ್ನ ಕೈಗೊಳ್ಳದಿರುವ ಬಗ್ಗೆ ಗ್ರಾಮಸ್ಥರು ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ದೇವಾಲಯಕ್ಕೆ ಸೂಕ್ತ ಭದ್ರತೆ ಒದಗಿಸುವುದರ ಜೊತೆಗೆ ಹಿಂದಿನ ಕಳ್ಳತನ ಪ್ರಕರಣಗಳನ್ನು ಗಂಭೀರವಾಗಿ ಪರಿಗಣಿಸಿ ಆರೋಪಿಗಳನ್ನ ಪತ್ತೆ ಹಚ್ಚಬೇಕು ಎಂದು ಒತ್ತಾಯಿಸಿದ್ದಾರೆ. ಸದ್ಯ ಶಿಡ್ಲಘಟ್ಟ ಗ್ರಾಮಾಂತರ ಪೊಲೀಸರು ಪ್ರಕರಣ ತನಿಖೆ ಮುಂದುವರೆಸಿದ್ದು, ದೇವಾಲಯದ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ ಸುಳಿವುಗಳು ಹಾಗೂ ಲಭ್ಯವಿರುವ ಸಿಸಿ ಕ್ಯಾಮೆರಾ ದೃಶ್ಯಾವಳಿಗಳ ಆಧಾರದ ಮೇಲೆ ಕಳ್ಳರ ಪತ್ತೆಗೆ ಕಾರ್ಯಾಚರಣೆ ನಡೆಸಿದ್ದಾರೆ. ರಾತ್ರಿ ಶಬ್ದ ಗಿಬ್ದ ಆತರ ಏನು ಇಲ್ಲ ಮೇಡಮ್, ಗಾಡಿ ಈ ಕಡೆ ಇದೆ, ಇಲ್ಲಾಂದ್ರೆ ಮನೆ ಕೇಳಿಸಲ್ಲ. ರೋಡ್ ಆ ಕಡೆ ಮೇಡಮ್, ಅವ್ರ ಮನೆಗೆ ಕೇಳಿಸಲ್ಲ. ಅವಾಗ ಗಾಡಿ ಈ ಕಡೆ ಇದೆ. ಲೈಟ್ಗೆ ಆಫ್ ಮಾಡಕ್ಕೆ ಬರ್ತಾರೆ ಮಾರುವರೆಗೆ. ಅದು ನೋಡಿ ನನಗೆ ಫೋನ್ ಮಾಡಿದ್ರು. ಸ್ವಾಮಿ ದೇವಸ್ಥಾನ ಚಿಕ್ಕದಾಸರಲ್ಲಿ ಕಳ್ತನ ಆಗಿದೆ ಅಂತ ಮಾಹಿತಿ ಬಂದಿದೆ ನಮಗೆ. ಸೊ ಬಾಗಿಲು ಹೊಡೆದಾಕ್ಬಿಟ್ಟು ಹುಂಡಿಯಲ್ಲಿ ಏನಿದೆ ದುಡ್ಡೆಲ್ಲ ಕಳ್ತನ ಮಾಡಿದ್ದಾರೆ. ಸೊ ಅದರಲ್ಲಿ ನಾವೇನಿದೆ ಪೊಲೀಸ್ ಅವ್ರಿಗೆ ಇವಾಗ ಜವಾಬ್ದಾರಿ ವಹಿಸಿದ್ದೀವಿ. ಸೊ ತನಿಖೆ ಮಾಡಿ ಯಾರು ಈ ಕೃತ್ಯ ಮಾಡಿದ್ದಾರೆ ಅವ್ರಿಗೆ ಕಟ್ಟುನಿಟ್ಟಿನ ಶಿಕ್ಷೆ ಏನಿದೆ ವಿಧಿಸ್ತೀವಿ ನಾವು. ಮತ್ತು ಇದೇ ರೀತಿ ಯಾವುದು ಬೇರೆ ಮುಜರಾಯಿ ದೇವಸ್ಥಾನ ಆಗಲಿ ಯಾವುದೇ ಪ್ರೈವೇಟ್ ದೇವಸ್ಥಾನ ಆಗಲಿ, ದೇವಸ್ಥಾನದಲ್ಲಿ ಈ ಥರ ಯಾರು ಹುಂಡಿ ಕಳ್ತನ ಆಗಲಿ ಬೇರೆ ಥರ ಯಾರೇ ಕೃತ್ಯಗಳು ನಡೆಸಿದ್ರು ಅವ್ರ ಮೇಲೆ ಒಂದು ಸ್ಟ್ರಿಕ್ಟ್ ಆ್ಯಕ್ಷನ್ ನಮ್ಮ ಕಡೆಯಿಂದ, ನಮ್ಮ ಇಲಾಖೆ ಕಡೆಯಿಂದ, ಪೊಲೀಸವ್ರ ಕಡೆಯಿಂದ ಆಗುತ್ತೆ ಅಂತ ಹೇಳೋದಕ್ಕೆ ಬಯಸ್ತೀವಿ. ಮತ್ತು ಈ ಥರದ್ದು ಯಾರೇ ಮಾಡೋಕ್ಕೆ ಮುಂಚೆ ದೇವಸ್ಥಾನಗಳಲ್ಲಿ ಈ ಥರ ಮಾಡೋಕ್ಕೆ ಮುಂಚೆ ಇನ್ನೊಂದ್ಸಲ ಯಾರು ಈ ಥರ ಮಾಡಬಾರ್ದು, ಆ ಥರ ಒಂದು ಆ್ಯಕ್ಷನ್ ಏನಿದೆ ತೊಗೊತೀವಿ ಈ ಥರ. ಸೊ ಇದು ಮುಜರಾಯಿ ದೇವಸ್ಥಾನ ಆಗಿರೋದ್ರಿಂದ ನಮ್ಮ ತಾಲೂಕಲ್ಲಿ 214 ಮುಜರಾಯಿ ದೇವಸ್ಥಾನಗಳಿದೆ. ಸೊ ಅದರದ್ದು ಭದ್ರತೆ ಮತ್ತು ಸುವ್ಯವಸ್ಥತೆ ಕಾಪಾಡೋದಕ್ಕೆ ನಮ್ಮ ಕಡೆಯಿಂದ ಏನು ಕ್ರಮ ವಹಿಸಬೇಕು, CCTV ಕ್ಯಾಮ್ರಾ ಅಳವಡಿಕೆ ಆಗಲಿ, ಮತ್ತು ಏನು ನಮ್ಮ ಕಡೆಯಿಂದ ನೆಕ್ಸ್ಟು ಪ್ರಿಕಾಷನರಿ ಮೆಷರ್ಸ್ ನಾವೇನು ತೊಗೋಬೇಕು ಅದನ್ನು ನಾವಿನ್ನು ಮುಂದೆ ಕ್ರಮ ಕೈಗೊಳ್ತೀವಿ. ಅದೊಂದು 5 to 6 years ಬ್ಯಾಕ್ ಆಗಿತ್ತು ಅಂತ ಹೇಳಿದ್ವಿ. ನಾವೀಗ CCTVದು ಏನಿದೆ ಕನೆಕ್ಷನ್ ಒಂದು ಕೊಟ್ಬಿಟ್ಟು ಮಾಡಿದ್ವಿ. ಬಟ್ ಇಲ್ಲಿ ಸ್ವಲ್ಪ ಕೋತಿಗಳು ಕಾಟ ಇರೋದ್ರಿಂದ ಏನಿದೆ ಕೇಬಲ್ ವೈರಿಂಗ್ ಎಲ್ಲ ಸ್ವಲ್ಪ ಕಟ್ ಆಗಿದೆ. ಸೊ CCTVದು. ಸೊ ಅದಕ್ಕೆ ಆಲ್ಟರ್ನೇಟಿವ್ ಸೊಲ್ಯೂಷನ್ ಆಗಿ ಆ ಥರ ಏನು ಸಿಸ್ಟಮ್ ನಾವು ಅಳವಡಿಸ್ಬೋದು ನೋಡ್ಬಿಟ್ಟು ನಾವೊಂದು ಬೆಟರ್ ಪ್ರಿಕಾಷನರಿ ಮೆಷರ್ಸ್ನ ಒಂದು ಅಳವಡಿಸೋಕ್ಕೆ ಕ್ರಮ ವಹಿಸ್ತೀವಿ.